ಇನ್ನು ಚಾಮರಾಜನಗರದಲ್ಲಿ ಹುಲಿಗಳ ಸಾವು ಕೇಸ್ನಲ್ಲಿ ಇಬ್ಬರ ಬಂಧನವಾಗಿದೆ. ಹುಲಿಗಳು ಸತ್ತಿದ್ರಿಂದ ಸಂತಸವನ್ನ ಪಟ್ಟಿದ್ರು ಈ ಇಬ್ಬರು ಆರೋಪಿಗಳು ಮಾಧುರಾಜ್ ಹಾಗೂ ನಾಗರಾಜ್ ಎನ್ನುವರು ಬಂಧಿತ ಆರೋಪಿಗಳಾಗಿದ್ದಾರೆ. ಮಾಧುರಾಜ್ಗೆ ಸೇರಿದ ಕೆಂಚಿ ಎನ್ನುವ ಹಸುವನ್ನ ಹುಲಿ ಬಲಿ ಪಡೆದಿತ್ತು. ಹಸುವನ್ನ ಬಲಿ ಪಡೆದಿದ್ದಕ್ಕಾಗಿ ಕ್ರಿಮಿನಾಶಕವನ್ನ ಇಟ್ಟು ಹುಲಿಯನ್ನ ಬಲಿ ಪಡೆದಿದ್ದಾರೆ ಈ ಖದೀಮರು. ಉತ್ತರ ಕರ್ನಾಟಕ ಸುದ್ದಿವಾಹಿನಿಗೆ ಎಕ್ಸ್ಕ್ಲೂಸಿವ್ ಆದಂತಹ ಮಾಹಿತಿ ಕೂಡ ಲಭ್ಯವಾಗಿರುವಂತದ್ದು. ಏನು ಮಲೆ ಮಹದೇಶ್ವರ ವನ್ಯಧಾಮದಲ್ಲಿ 5 ಹುಲಿಗಳ ಸಾವಿಗೆ ವಿಷ ಪ್ರಾಶನವೇ ಕಾರಣ ಅನ್ನೋದು ಖಚಿತವಾಗಿತ್ತು. ಆದ್ರೆ ವಿಷವಿಟ್ಟವರು ಯಾರು ಅನ್ನೋದು ಗೊತ್ತಾಗಿರಲಿಲ್ಲ. ಇದೀಗ ಅದು ಕೂಡ ಬಯಲಾಗಿದೆ. ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇಬ್ಬರು ಆರೋಪಿಗಳನ್ನ ಬಂಧಿಸಲಾಗಿದೆ. ಮಾದಾ ಆಲಿಯಾಸ್ ಮಾಧುರಾಜ್ ಹಾಗೂ ನಾಗರಾಜ್ ಇಬ್ಬರನ್ನ ಬಂಧಿಸಲಾಗಿದೆ. ಸದ್ಯ ಪೊಲೀಸರು ಮತ್ತು ಅರಣ್ಯ ಸಿಬ್ಬಂದಿಗಳಿಂದ ಇನ್ನೂ ವಿಚಾರಣೆ ಕೂಡ ಮುಂದುವರೆದಿದೆ. ಮಾದಾ ಆಲಿಯಾಸ್ ಮಾಧುರಾಜನಿಗೆ ಸೇರಿದ ಕೆಂಚಿ ಎಂಬ ಹೆಸರಿನ ಹಸುವನ್ನ ಹುಲಿ ಬಲಿ ಪಡೆದುಕೊಂಡಿತ್ತು. ತನ್ನ ನೋವನ್ನ ನಾಗರಾಜ್ ಬಳಿ ಹೇಳಿಕೊಂಡಿದ್ದ ಮಾದ ಕಣ್ಣೀರು ಕೂಡ ಹಾಕಿದ್ದ. ಬಳಿಕ ಹಸುವನ್ನ ಕೊಂದ ಹುಲಿಯನ್ನ ಕೊಲ್ಲಲು ಇಬ್ಬರು ನಿರ್ಧರಿಸಿದ್ರು. ಹಾಗಾಗಿ ಹುಲಿಯನ್ನ ಕೊಲ್ಲಲು ಕ್ರಿಮಿನಾಶಕವನ್ನ ಬಳಸಿದ್ರು. ಮೃತ ಹಸುವಿಗೆ ಕ್ರಿಮಿನಾಶಕ ಹಾಕಿ ಬಂದಿದ್ರು. ಮರುದಿನ ವಿಷಪೂರಿತ ಹಸುವಿನ ಮಾಂಸ ತಿನ್ನಂತ ಹುಲಿ ಮರಿಗಳು ಸತ್ತಿದ್ವು. ಇತ್ತ ಹುಲಿಗಳು ಸತ್ತಿದ್ದನ್ನ ನೋಡಿ ಮಾಧುರಾಜ್ ಸಂತಸ ಪಟ್ಟಿದ್ದ. ವಿಚಾರಣೆ ವೇಳೆ ಆರೋಪಿಗಳು ಒಂದೊಂದೇ ಸತ್ಯವನ್ನ ಬಾಯಿ ಬಿಡ್ತಿದ್ದಾರೆ. ನೋಡಿ ಎಂಥ ದುರ್ಘಟನೆ ಇದು. ಹಸು ಹುಲಿಯನ್ನ ತಿನ್ನುವುದು ಸಹಜ ಪ್ರಕ್ರಿಯೆ. ಕಾಡಿನಲ್ಲಿ ಸಾಕು ಹಸು ಹೋದಾಗ ಹುಲಿ ಅವುಗಳನ್ನ ಸಹಜವಾಗಿ ತಿನ್ನುತ್ತೆ. ಆದ್ರೆ ಕಾಡಲ್ಲಿದ್ದಂತ ಹುಲಿಗಳನ್ನ ಇವರು ವಿಷವಿಕ್ಕಿ ಕೊಲ್ತಾರೆ ಅಂದ್ರೆ ನಿಜಕ್ಕೂ ಒಬ್ಬ ರೈತನ ಕೆಲಸ ಇದು ಅಲ್ಲ. ಇಂತಹ ಕ್ರೂರಿಯನ್ನ ಮೆರೆದಿದಂತ ಇವರು ನಿಜಕ್ಕೂ ಇವರಿಗೆ ಶಿಕ್ಷೆ ಆಗ್ಬೇಕು. ಹಸುವನ್ನ ಹುಲಿ ಬಲಪಿಡದಿದ್ದು ಸಹಜ. ಆದ್ರೆ ಹುಲಿಗಳನ್ನ ನಾವು ಕೊಲ್ತೀವಿ ಅಂದ್ರೆ ಅದು ಪ್ರಕೃತಿಯ ವಿರೋಧಿ ನಡೆ. ಹಾಗಾಗಿ ಇಂಥವರ ವಿರುದ್ಧ ಕ್ರಮ ಆಗ್ಬೇಕು ಅನ್ನೋದು ರಾಜ್ಯದ ಜನರ ಆಗ್ರಹ ಕೂಡ ಆಗಿರುವಂತದ್ದು.